ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ 1 ಅವರ್ ಝೋನ್, ಆ 1 ಅವರ್ ಝೋನ್ ಅನ್ನ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ಹೇಗೆ ಯೂಸ್ ಮಾಡಬೇಕು ಅಂಡ್ 1 ಅವರ್ ಝೋನ್ ಯಾಕೆ ಅಷ್ಟು ಪ್ರಾಮುಖ್ಯತೆ ಇದೆ, ಅದನ್ನೇ ಯಾಕೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಏನೆಲ್ಲ ಡೌಟ್ಸ್ ಗಳೆಲ್ಲ ನೀವು ಟೆಲಿಗ್ರಾಮ್ ಅಲ್ಲಿ ಕಮೆಂಟ್ಸ್ ಅಲ್ಲೆಲ್ಲ ಹಾಕಿ ಕಳಿಸಿದಿರಲ್ಲ, ಅದ್ರದ್ದೆಲ್ಲ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಬೇಗ ಮಾಡಬೇಕಿತ್ತು, ಸ್ವಲ್ಪ ಸಮಯ ಅಭಾವದಿಂದಾಗಿ ಸ್ವಲ್ಪ ಲೇಟ್ ಆಯ್ತು. ಯಾಕೆಂದ್ರೆ ನೀವು ತುಂಬಾ ಕಮೆಂಟ್ಸ್ ಅಲ್ಲಿ ಡೌಟ್ಸ್ ಗಳನ್ನ ಕೇಳಿದಿರಿ, ಯಾವ 1 ಅವರ್ ಝೋನ್ ಕಾಯಬೇಕು, ಯಾವ್ದಕ್ಕೆ ಹಾಕಬೇಕು, ಏನೆಲ್ಲ ಡೀಟೇಲ್ಸ್ ಗಳೆಲ್ಲ ಕೇಳಿದಿರಿ. ಅದೆಲ್ಲದಕ್ಕೂ ಬೇಕಾಗುವ ಆನ್ಸರ್ ಗಳನ್ನ ನೋಡ್ತೀನಿ. 1 ಅವರ್ ಝೋನ್ ವಿಡಿಯೋವನ್ನೇ ನೋಡ್ಕೊಂಡು ಬರ್ಲಿಲ್ಲ ಅಂತಿದ್ದವರು ದಯವಿಟ್ಟು ಆ ವಿಡಿಯೋವನ್ನ ನೋಡಿ, ನಿಮಗೆ ಐ ಬಟನ್ ಅಲ್ಲಿ ಹಾಕಿದೀವಿ. ಆ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತಾದ್ರೆ ನಿಮಗೆ ಅದರಲ್ಲಿರುವಂತಹ ಡೀಟೇಲ್ ಮಾಹಿತಿಗಳು ಗೊತ್ತಾಗುತ್ತೆ ಅಂಡ್ ಡೌಟ್ಸ್ ಗಳಿದ್ರೆ ಇದರಲ್ಲಿ ಕ್ಲಾರಿಟಿ ಆಗುತ್ತೆ. ಓಕೆನಾ? ಸೊ ನಾವೀಗ ವಿಡಿಯೋದೊಳಗೆ ಡೈರೆಕ್ಟ್ ಆಗಿ ಹೋಗೋಣ. ಸೊ ಈಗ ನಾವೇನಂತ ಹೇಳಿದ್ರೆ 1 ಅವರ್ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. 1 ಅವರ್ ಅಂದ್ರೆ ಯಾವುದು? ಬೆಳಗ್ಗೆ 4 ಕ್ಯಾಂಡಲ್ಗಳಿಗೆ ನಾವು 1 ಅವರ್ ಅಂತ ಕರಿತೀವಿ. ಅಂದ್ರೆ 9:15 ಮಾರ್ಕೆಟ್ ಓಪನ್ ಆಗುತ್ತೆ. 9 ಗಂಟೆಗೆ ಓಪನ್ ಆಗೋ ಮಾರ್ಕೆಟ್ ನಮಗಲ್ಲ. 9:15 9:30 ಫಸ್ಟ್ ಕ್ಯಾಂಡಲ್, 9:30 9:45 ಸೆಕೆಂಡ್ ಕ್ಯಾಂಡಲ್, 9:45 10 ಗಂಟೆವರೆಗೆ ಥರ್ಡ್ ಕ್ಯಾಂಡಲ್ ಅಂಡ್ 10 ಗಂಟೆಯಿಂದ 10:15 ಅದು ಫೋರ್ತ್ ಕ್ಯಾಂಡಲ್. ಓಕೆನಾ? ಸೊ ಈ 4 ಕ್ಯಾಂಡಲ್ ಅನ್ನ ನಾವು 1 ಅವರ್ ಅಂತ ಕರಿತೀವಿ. ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ, 12 ಗಂಟೆ ಝೋನ್ ಅನ್ನ ಮಾರ್ಕ್ ಮಾಡ್ತೀವಿ. 12 ಗಂಟೆ ಅಂದ್ರೆ ಯಾವುದು? 12 ಗಂಟೆಗೆ ಸ್ಟಾರ್ಟ್ ಆಗಿ 12:15 ಮುಗಿಯುವಂತಹ ಒಂದು ಕ್ಯಾಂಡಲ್ಗೆ ನಾವು 12 ಗಂಟೆ ಝೋನ್ ಅಂತ ಕರಿತೀವಿ. ಸೊ ಇದನ್ನ ನಾವು 15 ನಿಮಿಷ ಟೈಮ್ ಫ್ರೇಮ್ ಅಲ್ಲೇ ಮಾಡುವಂಥದ್ದು. ಓಕೆನಾ? ಸೊ ಈಗ ಆದ ಮೇಲೆ ನಾವೇನ್ ಮಾಡಬೇಕು, ಯಾವುದೇ ಒಂದು ಡೇ ನಲ್ಲಿ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋಡ್ಬೇಕಾಗಿದ್ದು ಡೈರೆಕ್ಷನ್. ಸೊ ಈಗ ನಮ್ಗೆ ಡೈರೆಕ್ಷನ್ ನೋಡ್ಬೇಕು, 12 ಗಂಟೆ ಝೋನ್. ಈಗ ನಿಮ್ಮ ಹತ್ರ ಬೇರೆ ಯಾವುದು ಟೂಲ್ಸ್ ಇಲ್ಲ, ಯಾವುದೇ ರೀತಿಯ ಇಂಡಿಕೇಟರ್ಸ್ ಗಳು ಯೂಸ್ ಮಾಡಂಗಿಲ್ಲ, ಯಾವುದು ಇಲ್ಲ. ಓಕೆನಾ? ನೀವು ಮಾಡಕ್ ಹೊರಟಿರೋದು ಜಸ್ಟ್ ಸಿಂಪಲ್ ಆಗಿ 1 ಅವರ್ ಝೋನು 12 o'clock ಅನ್ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಕ್ಕೆ ಶುರು ಮಾಡಿದ್ದೀರಿ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೋದೇನಂತ ಹೇಳಿದ್ರೆ 1 ಅವರ್ ಆಗೋವರೆಗೆ ನೀವು ಯಾವುದೇ ರೀತಿಯ ಟ್ರೇಡ್ ಮಾಡಬಾರ್ದು. ಇದು ನಿಮ್ಮ ಫಸ್ಟ್ ರೂಲ್. ಇದು ಆಲ್ರೆಡಿ ವಿಡಿಯೋ ನೋಡ್ಕೊಂಡ್ ಬಂದವರಿಗೆ ಗೊತ್ತಿರುತ್ತೆ. ಬಟ್ ಈ ಒಂದು ಕೆಲವರೆಲ್ಲ ಮಿಸ್ಟೇಕ್ಸ್ ಆಗ್ತಿದೆ ಅಂದ್ರೆ ಅದಕ್ಕೆ ರೀಸನ್ ಇಷ್ಟೇ ಸಿಂಪಲ್. ನೀವು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ತಿರ್ಗಾ ಒಂದ್ಸಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 1 ಅವರ್ ಝೋನ್ ಅನ್ನ ನೀವು ಮಾರ್ಕ್ ಮಾಡ್ಕೊಂಡು ಬನ್ನಿ. ಓಕೆನಾ? ಅಂಡ್ 12 ಗಂಟೆ ಝೋನ್ ಅನ್ನ ಈಗ ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೋಡ್ಬೇಕಾಗಿದ್ದು ಡೈರೆಕ್ಷನ್. 12 ಗಂಟೆಗಿಂತ ಮೇಲಿದ್ರೆ ಏನ್ ನೋಡ್ಬೇಕು ನಾವು? ಸಿ. 12 ಗಂಟೆಗಿಂತ ಕೆಳಗಿದ್ರೆ ನಾವೇನ್ ನೋಡ್ಬೇಕು? ಪಿ. ಓಕೆನಾ? ಇದು ಬಿಟ್ಟು ಬೇರೆ ಏನಿಲ್ಲ. ಕರೆಕ್ಟ್ ಅಲ್ವಾ? ಸೊ ಈಗ ನೀವೇನ್ ಮಾಡ್ತೀರಿ, 1 ಅವರ್ ಝೋನ್ ಆಗ್ತಿದ್ದಂಗೆನೆ ಆ 1 ಅವರ್ ಝೋನಿಗೆ ನೀವು ಫಿಬೋನಾಕಿಯನ್ನ ಟೂಲ್ ಅನ್ನ ಹಾಕ್ತೀರಿ. ಫಿಬೋನಾಕಿಯಲ್ಲಿ ಏನಿದೆ? ಫಿಬೋನಾಕಿಯಲ್ಲಿ ಜಸ್ಟ್ 0.5 1 1.5 2 2.5 ಇದು ಮಾತ್ರ ಇರೋದು. 0.5 ಮಾತ್ರ ಇಟ್ಕೊಂಡಿದ್ದೀರಿ. ಬೇರೆದೆಲ್ಲ ಅಷ್ಟು ವರ್ಕ್ ಆಗಲ್ಲ. ಓಕೆನಾ? ಈಗ ನಾವು ನೋಡುವಂತಹ ಇದರ ವಿಚಾರ ಏನಂದ್ರೆ ಫಸ್ಟ್ 4 ಕ್ಯಾಂಡಲ್ ನಾವು ಟ್ರೇಡ್ ಮಾಡಲ್ಲ. ಜಸ್ಟ್ 1 2 3 4 ಈ 4 ಕ್ಯಾಂಡಲ್ ನಾವು ಟ್ರೇಡ್ ಮಾಡಲ್ಲ. ಇದನ್ನ ಮರ್ತು ಬಿಡಿ. ಅದಾದ್ಮೇಲಿಂದ ನೀವು ನೋಡೋದೇನು, 12 ಗಂಟೆ ಝೋನ್ ನೆನ್ನೆದಕ್ಕಿಂತ ಮಾರ್ಕೆಟ್ ಇವತ್ತು 1 ಅವರ್ ಮೇಲೆ ಇದೆ. ಅಂದ್ರೆ ನಾನು ಏನ್ ನೋಡ್ಬೇಕು? ಸಿ ನೋಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ನಾನು ಸಿ ನೋಡ್ಬೇಕಂದ್ರೆ ನಾನು ಸಿ ಕಡೆಗೆ ಪ್ರಿಫರೆನ್ಸ್ ತಗೊಬೇಕು. ಎಲ್ಲಿಂದ ಎಲ್ಲಿವರೆಗೆ? ಈಗ ಪಾಯಿಂಟ್ ಇರೋದು ಎಲ್ಲಿಂದ ಎಲ್ಲಿವರೆಗೆ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಈಗ 12 ಗಂಟೆ ಝೋನ್ ಅಲ್ಲಿ ಇದೆ, 1 ಅವರ್ ಝೋನ್ ಅಲ್ಲೂ ಇದೆ, ಮಾರ್ಕೆಟ್ 1 ಅವರ್ ಝೋನ್ ಒಳಗೆ ಇದೆ. ಸೊ ನೀವು ಅಡ್ಡ ಲೋ ಬಂದಾಗ ಇದು ನಿಮ್ಮ ಸ್ಟಾಪ್ ಲಾಸ್. 12 ಗಂಟೆ ಝೋನ್ ದಾಟಬಾರದು. ಕರೆಕ್ಟ್ ಅಲ್ವಾ? 12 ಗಂಟೆ ಝೋನ್ ದಾಟೋದಕ್ಕಿಂತ ಬದಲಾಗಿ ಇಲ್ಲಿ ಎಂಟ್ರಿ ಮಾಡೋದು ಅಂಡ್ ನೆಕ್ಸ್ಟ್ ಲೈನ್ ಅಲ್ಲಿ ನೀವು ಎಕ್ಸಿಟ್ ಮಾಡೋದು. ಕ್ಲಿಯರ್? ಇಷ್ಟೇ. 1 ಅವರ್ ಝೋನ್ ಅಲ್ಲಿ ನೀವು ಇಲ್ಲಿ ಸ್ಟಾಪ್ ಲಾಸ್, ಇಲ್ಲಿ ಎಕ್ಸಿಟ್, ಇಲ್ಲಿ ಮಧ್ಯದಲ್ಲಿ ಬೈ. ಎಷ್ಟು ಲೋ ಆಗುತ್ತೋ ಆ ಲೋ ವರೆಗೆ ವೇಟ್ ಮಾಡಿ ತಗೊಳ್ಳುವಂಥದ್ದು. ಸೆಕೆಂಡ್ ಹಾಫ್ ಬಂದಾಗ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ 1 ಅವರ್ ಝೋನ್ ಬ್ರೇಕ್ ಆಗಬೇಕು, 12 ಗಂಟೆ ಝೋನು ಬ್ರೇಕ್ ಆಗಬೇಕು. ಅದಾದ್ಮೇಲೆ ರೀಟೆಸ್ಟ್ ಬಂದಾಗ ನೀವು ಎಂಟ್ರಿ ಮಾಡಿ ಅಂಡ್ ಟಾರ್ಗೆಟ್ಗೆ ವೇಟ್ ಮಾಡಿ. ನೋಡಿ, ಎಕ್ಸಾಕ್ಟ್ಲಿ ರೆಡ್ ಇಂದ ರೆಡ್ ವರೆಗೂ ಮಾರ್ಕೆಟ್ ಬಂದಿದೆ. ಸೊ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ತಿರ್ಗಾ ಇನ್ನೊಂದು ದಿವಸದ್ದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಸುಲಭವಾಗಿ ಮಾಡುವಂತಹ ವಿಧಾನ. ಓಕೆನಾ?
ಸೊ ಇದರಿಂದ ಏನಾಗುತ್ತೆ, ನಿಮಗೆ ಮಾರ್ಕೆಟಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಈಗ ಉದಾಹರಣೆಗೆ ನಾವೀಗ ತುಂಬ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿದ್ದಾಗಲೂ ನೋಡೋಣ. ಸೊ ಈಗ ನೋಡಿ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ ನಾವೇನು ನೋಡಬೇಕು, ಪಿ ನೋಡಬೇಕು. ಯಾಕೆ? 12 ಗಂಟೆ ಝೋನ್ಗಿಂತ ಕೆಳಗಿದೆ ಮಾರ್ಕೆಟು, ನಾವು ಪಿ ನೋಡಬೇಕು. ಬಟ್ ಎಲ್ಲಿ ನೋಡೋದು ಗೊತ್ತಿಲ್ಲ. ಸೊ ಈಗ ನೀವೇನು ಮಾಡಿ, ಫಸ್ಟು ಫಿಬೋನಾಕಿ ಡ್ರಾ ಮಾಡಿ 1 ಅವರ್ ಝೋನಿಗೆ, 4 ಕ್ಯಾಂಡಲ್ಗೆ ಫಿಬೋನಾಕಿ ಡ್ರಾ ಮಾಡಿ. ಕ್ಲಿಯರ್? ಸೊ ಈಗ 4 ಕ್ಯಾಂಡಲ್ಗೆ ಫಿಬೋನಾಕಿ ಡ್ರಾ ಆದ್ಮೇಲಿಂದ ಎಲ್ಲಿಂದ ರಿಜೆಕ್ಷನ್ ತಗೊಳ್ಳುತ್ತೋ ಅಲ್ಲಿಂದ ನೀವು ತಗೊಬೋದು. ಒಂದು ರಿಜೆಕ್ಷನ್ ಪಾಯಿಂಟು 1 ಅವರ್ ಝೋನಿನ ಹೈ, ಓಕೆನಾ? ಅದಾದ್ಮೇಲೆ ಅದನ್ನ ಮೀರಿ ಬಂತಂತಾದ್ರೆ ನೆಕ್ಸ್ಟ್ ತಿರ್ಗಾ ಅದ್ರದ್ದು ನೆಕ್ಸ್ಟ್ ಲೈನ್ ಟಚ್ ಆಗಿದ್ರೆ ಆ ಲೈನಿಂದ, ಈ ಬ್ಲ್ಯಾಕ್ ಇಂದ ಬ್ಲ್ಯಾಕ್ ವರೆಗೆ ನೋಡಬೇಕು. ಇದು ಇಲ್ಲಿ ಬರಲಿಲ್ಲ. ಸೊ ಇದು ಒಂದು ಟ್ರೇಡ್ ಮಾತ್ರ, ಶಾರ್ಟ್ ಟ್ರೇಡ್ ನಿಮಗೆ ಗ್ಯಾಪ್ ಅಲ್ಲಿ ಸಿಕ್ಕಿದೆ. ಓಕೆನಾ? ಅದು ಬಿಟ್ಟು ಮತ್ತೆ ಏನು ಮಾಡಕ್ ಹೋಗ್ಬಾರ್ದು. ಸಿ ಅಂತೂ ತಗೊಳ್ದಿದ್ರು ಪರವಾಗಿಲ್ಲ, ಸಿ ತಗೊಳ್ದಿದ್ರು ಪರವಾಗಿಲ್ಲ, ಪಿ ಅನ್ನ ಮಾತ್ರ ನೀವು ಪ್ರಿಫರೆನ್ಸ್ ಮಾಡ್ಬೇಕು. ಯಾಕೆ? ನಿಮ್ಮ 12 ಗಂಟೆ ಝೋನ್ಗಿಂತ ಕೆಳಗಿದೆ, ನೀವು ಪುಟ್ಟನ್ನೇ ನೋಡಬೇಕು. ಓಕೆನಾ? ಈಗ ವಾರ್ ಇಲ್ದಿರೋ ಸಿಚುವೇಶನ್ ತೆಗಿಯೋಣ. ಯಾಕೆಂದ್ರೆ ವಾರ್ ಇದ್ದ ಸಿಚುವೇಶನ್ ನಿಮಗೆ ಕೊಟ್ಟರೆ ನಿಮ್ಗದು ಕನ್ಫ್ಯೂಷನ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಫಸ್ಟೇ ಅರ್ಥ ಮಾಡ್ಕೊಳಕ್ ಹೋಗ್ಬೇಕಾದ್ರೆ ಕನ್ಫ್ಯೂಷನ್ ಆಯ್ತಂದ್ರೆ ಮತ್ತೆ ನಾವು ಯಾವುದೇ ರೀತಿಯ ಟ್ರೇಡಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ನೋಡಿ, ಇಲ್ಲಿ 12 ಗಂಟೆಗಿಂತ ಮೇಲಿದೆ, ನಾವೇನ್ ಮಾಡ್ತೀವಿ, ಸಿ ನೋಡಬೇಕು. ಫಸ್ಟ್ 1 ಅವರ್ ನಾವು ಟ್ರೇಡ್ ಮಾಡಲ್ಲ. ಅದಾದ್ಮೇಲಿಂದ 4 ಕ್ಯಾಂಡಲ್ ಆಗ್ತಿದ್ದಂಗೆ ನಾವು 1 ಅವರ್ ಝೋನ್ಗೆ ಮಾರ್ಕ್ ಮಾಡ್ತೀವಿ. ಸೊ ನಾವು ನೋಡ್ಬೇಕಾಗಿದ್ದು ಸಿ ಪೊಸಿಷನಿಂಗ್ಗೆ, ಕರೆಕ್ಟ್ ಅಲ್ವಾ? ಸೊ ಏನಾಗುತ್ತೆ, ನಿಮಗೆ ಮಾರ್ಕೆಟ್ 1 ಅವರ್ ಆದಾಗ ಈ ಬ್ಲ್ಯಾಕ್ ಲೈನ್ ಅಲ್ಲಿ ಇತ್ತು. ಸೊ ಈ 1 ಅವರ್ ಝೋನ್ ಬ್ರೇಕ್ ಆದಾಗ ನೀವು ತಕೊಬಹುದು. ಯಾಕೆ? ಸಿ ಪೊಸಿಷನ್ ಅಲ್ಲಿ ಇದ್ದೀರಿ, ಸಿ ಬ್ರೇಕ್ಔಟ್ ಆಗ್ತಿದೆ, ತಕೊಬಹುದು. ಕರೆಕ್ಟಾ? ಅದು ಟಾರ್ಗೆಟ್ ಅನ್ನ ರೀಚ್ ಮಾಡಿದೆ. ನೆಕ್ಸ್ಟ್ ಸ್ಟಾಪ್ ಲಾಸ್ ಅದಕ್ಕಿಂತ ಕೆಳಗಡೆ ಲೈನು ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ಮಾರ್ಕೆಟ್ ಕೊನೆವರೆಗೂ ಸಿ ಕಡೆಗೆ ಇತ್ತು. ಸೊ ಮಾರ್ಕೆಟ್ ಹೊರಗೆ ಹೋದಾಗ ನೋಡ್ಬೋದು, ಈ 1 ಅವರ್ ಝೋನ್ 4 ರೀತಿ ಇದೆ. 1 ಅವರ್ ಝೋನ್ಗಿಂತ ಹೊರಗಿರೋದು, 1 ಅವರ್ ಝೋನ್ ಒಳಗೆ ಇರೋದು, 1 ಅವರ್ ಝೋನ್ ಒಳಗಡೆನೆ ಟೈಮ್ ಪಾಸ್, ಅಂಡ್ ಒಳಗಿಂದ ಹೊರಗೆ 4 ರೀತಿ ಇದೆ. ಕರೆಕ್ಟ್ ಅಲ್ವಾ? ಆ 4 ರೀತಿ ವಿಡಿಯೋವನ್ನು ಇದಕ್ಕೂ ಸಿಂಕ್ರನೈಸ್ ಮಾಡಿ ನೋಡಿ, ನಿಮಗೆ ಅದರದ್ದು ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ? ಸೊ ನಾವು ನೋಡ್ಬೇಕಾಗಿರೋ ಡೈರೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ಲಾಸ್ಟ್ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಅದಾದ್ಮೇಲಿಂದ ನೀವು ಅದನ್ನೇ ಬ್ಯಾಕ್ ಟೆಸ್ಟ್ ಅನ್ನ ಮಾಡಿ. ಓಕೆನಾ? ಈಗ ನೋಡಿ, ಇದು 12 ಗಂಟೆ ಝೋನ್ ಮಾರ್ಕ್ ಮಾಡಿದ್ವಿ. ನಾವೇನ್ ನೋಡ್ಬೇಕು? ಪುಟ್ ಅನ್ನು ನೋಡ್ಬೇಕು. ಎಲ್ಲಿಂದ ನೋಡುದು? 1 ಅವರ್ ಝೋನ್ ಆಗೋವರೆಗೆ ವೆಯ್ಟ್ ಮಾಡಿ, 1 ಅವರ್ ಝೋನ್ಗೆ ಮಾರ್ಕ್ ಮಾಡಿ. ಓಕೆನಾ? ನಮಗೆ ಪುಟ್ ಆಪ್ಷನ್ ನೋಡಬೇಕು. ಸೊ ಪುಟ್ ಆಪ್ಷನ್ ನಿಯರ್ ಬೈ 12 ಗಂಟೆ ಝೋನಲ್ಲಾದ್ರೂ ಓಕೆ, ಕರೆಕ್ಟಾ? ಸೊ 1 ಅವರ್ ಝೋನ್ ಕ್ಲಿಯರ್ ಬಂದಾಗ 12 ಗಂಟೆ ಝೋನ್ ಹತ್ರ ಬರ್ಬೇಕಾದ್ರೆ ನೀವು ಸೆಲ್ಲಿಂಗ್ ಮಾಡಿದ್ರೆ ಬರ್ಬೋದು. ಇದು ಸ್ಟಾಪ್ ಲಾಸ್ ಆಗಿದೆ. ಸೊ ಇವತ್ತಿನ ದಿನ ನಮಗೆ ಅವತ್ತು ಸ್ಟಾಪ್ ಲಾಸ್ ಕ್ಲಿಯರ್, ಉಲ್ಟಾ ಹೋಗಿದೆ ಮಾರ್ಕೆಟ್. ಬಟ್ ಈ ಶಾರ್ಟ್ ಟ್ರೇಡ್ ಬಂದಿರುತ್ತೆ, ಅದ್ರಲ್ಲಿ ಒಂದು ಸ್ವಲ್ಪ ಮೂವ್ಮೆಂಟ್ ಅಲ್ಲೂ ಬಂದಿರುತ್ತೆ. ಅದು 10-20 ಪಾಯಿಂಟ್ಗೆ ಏನು ತೊಂದರೆ ಇರಲ್ಲ. ಅಂಡ್ ಅದು ಡೇ ಬಂದು ವೆಡ್ನೆಸ್ಡೇ, ಹಾಗಾಗಿ ಡಿ ಕೆ ಏನು ಜಾಸ್ತಿ ಇರೋದಿಲ್ಲ. ಇದರಲ್ಲಿ ಒಂದು ಟ್ರೇಡ್ ಶಾರ್ಟ್ ಟ್ರೇಡ್ ಬಂದಿರುತ್ತೆ. ಓಕೆನಾ? ಅದು ಬಿಟ್ಟು ಮತ್ತೆ ಯಾವುದೇ ರೀತಿಯ ಟ್ರೇಡ್ಸ್ ಅನ್ನ ಪುಟ್ ಆಪ್ಷನ್ ಅನ್ನು ಬಿಟ್ಟು ಕಾಲ್ ಆಪ್ಷನ್ಗೆ ಹೋಗಬೇಡಿ. ಸೊ ಅದರೊಟ್ಟಿಗೆ ನೀವು ಯೂಸ್ ಮಾಡಬೇಕಾಗಿದ್ದು 1 ಅವರ್ ಮತ್ತೆ 12 ಗಂಟೆ ಎರಡನ್ನು ಮರ್ಜ್ ಮಾಡಿ ನೋಡಿದ್ರೆ ನಿಮಗೆ ಟ್ರೇಡಿಂಗು ತುಂಬಾ ಸುಲಭವಾಗಿ ಕಾಣುತ್ತೆ. ಓಕೆನಾ? ಈಗ ಇಲ್ಲಿ 12 ಗಂಟೆ ಝೋನ್ ಹಾಕೊಂಡ್ರು, 12 ಗಂಟೆ ಝೋನು ನಾವು ಸಿ ಪಿ ಎ ನೋಡಬೇಕು. 1 ಅವರ್ ಝೋನು 1 2 3 4. ಸೊ ಮಾರ್ಕೆಟ್ ಮೇಲ್ಗಡೆ ಇದೆ, ಸಿ ನೋಡಬೇಕು. ಸೊ ಇಲ್ಲಿ 12 ಗಂಟೆ ಝೋನಲ್ಲಿ ಬಂದಾಗ ಒಂದು ಶಾರ್ಟ್ ಟ್ರೇಡ್ ಬಂತು. ಯಾವಾಗ ಕೆಳಗಡೆ ಕ್ಲೋಸ್ ಕೊಟ್ಟನೋ ಈ ರೆಡ್ ಲೈನ್ ಇಂದ ಹಿಡಿದು ನೆಕ್ಸ್ಟ್ ರೆಡ್ ಲೈನ್ ವರೆಗೂ ನೀವು ಆರಾಮಾಗಿ ಕೂತ್ಕೊಬಹುದು, ಬಂದೇ ಬರುತ್ತೆ. ಸೊ 1 ಅವರು ಮತ್ತೆ ಈ 12 ಗಂಟೆ ಝೋನ್, ಈ 1 ಅವರು ಈ 12 ಗಂಟೆ ಝೋನ್ ಎರಡನ್ನು ಮರ್ಜ್ ಮಾಡಿ 1 ಅವರ್ಗೆ ಫಿಬೋನಾಕಿ ಹಾಕಿ 12 ಗಂಟೆ ಝೋನ್ ನೋಡಿ ಅದು ಡೈರೆಕ್ಷನ್ ಪ್ರಕಾರವಾಗಿ ಕೂತ್ಕೊಳ್ಳಿ, ಕ್ಲಿಯರ್ ಆಗಿ ಬರುತ್ತೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಎಂಟ್ರಿಗಳು ಬೇಕಿದ್ರೆ, ಯಾವ ರೀತಿ ಎಂಟ್ರಿಗಳು ಬೇಕಂದ್ರೆ ನಾವು ಒಂದು 6 ರೀತಿಯ ಎಂಟ್ರಿಯನ್ನ ಡಿಸೈನ್ ಮಾಡಿ ಇಟ್ಟಿದ್ದೀವಿ. 6 ರೀತಿ ಎಂಟ್ರಿ, ಅದಕ್ಕೆ ಬೇಕಾಗುವ ಸ್ಟಾಪ್ ಲಾಸ್, ಅದಕ್ಕೆ ಬೇಕಾಗುವ ಟಾರ್ಗೆಟ್ ಅನ್ನ ನಾವು ಅದನ್ನ ಕೋರ್ಸ್ ಅಲ್ಲಿ ಆಡ್ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನ ನೋಡ್ಕೊಳ್ಳಿ. ಇಲ್ಲೆಲ್ಲೂ ಎಂಟ್ರಿಗಳನ್ನ ಹೇಳ್ತಾ ಇಲ್ಲ, ನಿಮಗೆ ಅದು ಕ್ಲಾರಿಟಿ ಡೈರೆಕ್ಷನ್ ಕೊಡ್ತಾ ಇದೆ. ಆ ಡೈರೆಕ್ಷನ್ ಪ್ರಕಾರವಾಗಿ ಫಿಬೋನಾಕಿ ಹಾಕೊಂಡು ಕೂತ್ಕೊಳ್ಳಿ. ಮತ್ತೆ ಫಸ್ಟ್ 1 ಅವರ್ ನೀವು ಟ್ರೇಡ್ ಮಾಡಕ್ ಆಗಲ್ಲ ಈ ಸೆಟಪ್ ಅಲ್ಲಿ. ಅದೇ ನಮ್ಮ ಕೋರ್ಸ್ ಅಲ್ಲಿ ಆದಾಗ ನೀವು ಸೆಕೆಂಡ್ ಕ್ಯಾಂಡಲ್ ಟ್ರೇಡ್ ಮಾಡ್ತೀರಿ. ಸೊ ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸಗಳು ಅದನ್ನೇ. ಕರೆಕ್ಟಾ? ಯಾಕೆ ಅದನ್ನ ಅಲ್ಲಿಟ್ಟಿದ್ದೀರಿ ಕೋರ್ಸ್ ಅಲ್ಲಿ ಅಂತ ಹೇಳಿದ್ರೆ, ಕೆಲವು ವಿಚಾರಗಳನ್ನ ಅರ್ಥ ಮಾಡಿಸ್ದೆ ಕೊಡಕ್ ಹೋದ್ರೆ ಅದು ಅರ್ಥಕ್ಕಿಂತ ಅನರ್ಥ ಆಗೋದು ಜಾಸ್ತಿ. ಅದಕ್ಕೆ ಅನರ್ಥ ಆಗಬಾರ್ದು ಅಂತ ಹೇಳಿ ನಾವು ಅದನ್ನ ಇಟ್ಟಿದ್ದೀವಿ.
ಅದನ್ನ ಕಲ್ತು ಮಾಡಿ. ಅಟ್ಲೀಸ್ಟ್ ನಾವು ನಿಮ್ಗೆ ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಇದೀವಿ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಹೇಳ್ಕೊಡಕ್ ಇದೀವಿ ಅನ್ನೋ ಒಂದೇ ಉದ್ದೇಶ. ಸೊ ನೀವು ಅಲ್ಲಿ ಬಂದು ನೋಡ್ಕೊಬಹುದು. ಓಕೆನಾ? ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು.